ಮಜರವಾಸಹಳ್ಳಿ ಗ್ರಾಮ ಪಂಚಾಯತಿ PDO. ನಮ್ಮಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರ ಸ್ವಚ್ಛತಾ ಶನಿವಾರವಾಗಿ ಆಚರಣೆ ಮಾಡಲಿಕ್ಕೆ ಸರ್ಕಾರದ ಆದೇಶ ಇದೆ. ಅದರಂತೆ ನಾವು ಈ ಪ್ರಥಮವಾಗಿ ಜಿಂಕೆಬೆಚ್ಚಳ್ಳಿ ಗ್ರಾಮದ ಈ ದೊಡ್ಡಕುಂಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮೆಲ್ಲ ಸದಸ್ಯರು, ನಮ್ಮ ಸಿಬ್ಬಂದಿಗಳು ಹಾಗೂ ಊರಿನ ಗ್ರಾಮಸ್ಥರು ಬಂದು ನಮ್ಗೆ ಸಹಕಾರ ನೀಡಿದ್ದಾರೆ. ಈ ಕಟ್ಟೆನ ಈಗ ತುಂಬ ಗಿಡ ಗಂಟೆಗಳೆಲ್ಲ ತುಂಬಿಕೊಂಡು ಬೇರೆ ಬೇರೆ ಕಸಗಳು, ಪ್ಲಾಸ್ಟಿಕ್ಗಳು ಎಲ್ಲ ಸೇರಿದ್ದೇವೆ. ಇದನ್ನೆಲ್ಲ ಈಗ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಈ ಕಟ್ಟೆನ ಒಂದು ಕಟ್ಟೆ ಥರ ಕಾಣೋಕ್ಕೆ ನಮ್ಗೆ ಆಸೆ, ಅದಕ್ಕೋಸ್ಕರ ಈ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ರಸ್ತೆ ಬದಿ ಕಸ ಇರ್ಬೋದು, ಇದ್ರ ಜೊತೆಗೆ ನಮಗೆ ಜನರಿಗೆ ಒಂದು ಅರಿವು ಮೂಡಿಸೋದು. ಇದು ನಾವು ಬಂದು ಮಾಡಿದ ತಕ್ಷಣ ಅದು ಕಂಟಿನ್ಯೂ ಆಗತ್ತೆ ಅಂತಲ್ಲ, ಅಂದರೆ ಜೊತೆಗೆ ನಾವು ಊರಿನ ಗ್ರಾಮಸ್ಥರಿಗೆ ನನ್ನ ಊರು ನಂದು ಅನ್ನುವಂಥ ಭಾವನೆ ಬರಲಿ ಅನ್ನೋಂಥ ಮೋಟಿವೇಶನ್ಗೋಸ್ಕರ ನಾವೆಲ್ಲ ಈ ಕಾರ್ಯಕ್ರಮನ ಸದಸ್ಯರು, ನಮ್ಮ ಸಿಬ್ಬಂದಿಯವರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಮಾಡ್ಕೋತಾ ಇದ್ದೀವಿ. ಹಾಗೆ ಗ್ರಾಮಸ್ಥರು ಸಹಕಾರ ನೀಡಿ ನಮ್ಮ ಒಂದು ಸ್ವಚ್ಛ ಗ್ರಾಮ, ಸ್ವಚ್ಛ ಪಂಚಾಯಿತಿಯಾಗಿ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊತಾರೆ. ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ, ಇದ್ರ ಉದ್ದೇಶ ಏನು? ಈಗ ನಾವು ಮಜರವಾಸಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಮಾತಾಡ್ತಾ ಇದ್ದೀವಿ. ಈಗ 3ನೇ ಶನಿವಾರ ನಾವು ಸ್ವಚ್ಛತಾ ಆಂದೋಲನ ಒಂದು ಕಾರ್ಯಕ್ರಮ ಪ್ರತಿ ನಮ್ಮ 7 ಹಳ್ಳಿ ಏನಿದೆ, 7 ಹಳ್ಳಿ ಒಳಗೆ ಒಂದೊಂದು ಶನಿವಾರ ಒಂದೊಂದು ಹಳ್ಳಿ ಒಳಗೆ ಇಟ್ಕೊಂಡು, ಈಗ ನಮ್ಮ ಸಿಬ್ಬಂದಿ 20 ಜನ ಇದ್ದರು, ಪಾಪ ಅವ್ರಿಗೆ ಜಾಸ್ತಿ ವರ್ಕ್ ಆಗೋದ್ರಿಂದ ನಾವು ಮೆಂಬರ್ಗಳು 18 ಜನ ಮತ್ತು ನಮ್ಮ PDO ಸಾಹೇಬರು, ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಮತ್ತು ನಾವು ಒಂದೊಂದು ಶನಿವಾರ ಒಂದೊಂದು ಊರಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡು 7 ಊರನ್ನು ಸ್ವಚ್ಛತವಾಗಿ ಇಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ಶನಿವಾರ ಅಂದರೆ 3ನೇ ಶನಿವಾರ ನಾವು ಸ್ವಚ್ಛತಾ ಕಾರ್ಯಕ್ರಮ ಅಂತ ಇಟ್ಟು ಅದಕ್ಕೋಸ್ಕರ ಶ್ರಮಪಟ್ಟು ಊರು ಸ್ವಚ್ಛತೆ ಇಡೋಣ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಾವು ಮಜರವಾಸಹಳ್ಳಿ ಗ್ರಾಮ ಪಂಚಾಯತಿಯಿಂದ ಹೇಳ್ತಾ ಇದ್ದೀವಿ. ಮಜರವಾಸಹಳ್ಳಿ ಪಂಚಾಯತಿಯಿಂದ ಮಾರಪ್ಪ ಅಂತ ಮಾತಾಡೋದು. ಏನೀಗ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ನಡೆ ಸ್ವಚ್ಛತೆ ಕಡೆಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಮೇಡಮ್ ಅವರು ಹಾಗೂ ನಮ್ಮ ಅಧ್ಯಕ್ಷರವರು ಅವರ ಸಹಕಾರದಿಂದ ಎಲ್ಲ ಗ್ರಾಮದ ಸದಸ್ಯರಿಂದ ನಾವೀಗ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ತಾವುಗಳು ಬರೀ ಅಧ್ಯಕ್ಷಗಳು, ಸದಸ್ಯಗಳು ಸಹಕಾರ ಕೊಟ್ಟು ಸಾಲದು, ಊರಿನ ಗ್ರಾಮಸ್ಥರು, ಮುಖಂಡರು, ವಿದ್ಯಾವಂತರು, ಯುವಕರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಊರಿನ ಒಂದು ಮಾದರಿ ಊರು ಗ್ರಾಮವಾಗಿ ನಿರ್ಮಾಣ ಮಾಡೋಕ್ಕೆ ಒಂದು ಹೆಜ್ಜೆ ಇಡ್ಬೋದು ಅಂತ ನಮ್ಮೆಲ್ಲರ ಭಾವನೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವಾಗ ಮೊದಲನೇ ಬಾರಿಗೆ ಜಿಂಕೆಬೆಚ್ಚಳ್ಳಿಯಲ್ಲಿ ಮಾಡಿದ್ದೀರಾ? ಹೌದು. ಇದು ಪಂಚಾಯತಿ ಎಲ್ಲ ಊರುಗಳಲ್ಲೂ ನಡೆಯುತ್ತಾ ಅಥವಾ ಪ್ರತಿ ಗ್ರಾಮದಲ್ಲೂ ಶನಿವಾರ, 3ನೇ ಶನಿವಾರದಂದು ಪ್ರತಿ ತಿಂಗಳು 3ನೇ ಶನಿವಾರ ಹಮ್ಮಿಕೊಂಡಿದ್ದೀವಿ. ಓಕೆ. ಚೆನ್ನಾಗಿ ಮಾಡ್ತಾ ಇದ್ರು ಬೆಳಿಗ್ಗೆ ಓಡೋಗ್ತಾರೆ. ಮಂಜಣ್ಣ ನೀನು ಈ ಕಡೆಗೆ ಬಂದ್ಬಿಡೋಣ, ಎಲ್ರ ಒಂದು ಮಾಡು.